ನಮಸ್ಕಾರ ವೀಕ್ಷಕರೇ, ನಾನು ಮೊದಲೇ ಹೇಳ್ಬಿಡ್ತೀನಿ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಮೆಸೇಜ್ ಕಾಣಿಸ್ತಾ ಇದೆ ಅಲ್ಲ, ಇದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗೆ ಅಷ್ಟೇ ಸಂಬಂಧಪಟ್ಟಿಲ್ಲ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರುವಂತಹ ಒಂದು ಮೆಸೇಜ್ ಆಗಿರುತ್ತೆ. ಸೊ ಹಾಗಾದರೆ ನಿಮಗೂ ಬಂದಿರುತ್ತೆ. ಬೇಕಾದರೆ ನಿಮ್ಮ ಮೊಬೈಲನ್ನು ಚೆಕ್ ಮಾಡಿ. ಮೊಬೈಲ್ ಅಂದರೆ ಯಾವುದು ಬೇಕಾದ ಮೊಬೈಲ್ ಅಲ್ಲ. ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವಾಗ ಅಥವಾ ಮುಖ್ಯವಾಗಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಿರುವಂತಹ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಆ ಒಂದು ನಂಬರ್ಗೆ ಮೆಸೇಜ್ ಬಂದಿರುತ್ತೆ. ಆ ಒಂದು ನಂಬರ್ಗೆ ಮೆಸೇಜ್ ಬಂದ ತಕ್ಷಣ ಆ ಒಂದು ಮೆಸೇಜನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಪ್ಪ ಅಂದರೆ ಈ ಒಂದು ಮೆಸೇಜ್ ಬಗ್ಗೆ ಸಂಪೂರ್ಣವಾಗಿ ಮೊದಲು ಮಾಹಿತಿಯನ್ನು ತಿಳ್ಕೊಳ್ಳಿ, ಆಮೇಲೆ ಆ ಒಂದು ಮೆಸೇಜನ್ನು ಹುಡುಕಾಡಿ. ಸೊ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. 25ನೇ ತಾರೀಕು ಜೂನ್ 25ನೇ ತಾರೀಕಿನ ಒಳಗಾಗಿನೇ ನಾನು ಹೇಳ್ತಾ ಇರುವಂತಹ ಕೆಲಸವನ್ನು ಮಾಡಿ. ಸೊ ಆಮೇಲೆ ನಿಮಗೆ 5 ಗ್ಯಾರಂಟಿಗಳು ಕಂಟಿನ್ಯೂ ಆಗಿ ಬರುತ್ತೆ. ಇಲ್ಲಪ್ಪ ಅಂದರೆ ಯಾವುದೇ ಗ್ಯಾರಂಟಿಗಳು ನಿಮಗೆ ಯೂಸ್ ಆಗಲ್ಲ, ಬರೋಲ್ಲ, ಏನು ಮಾಡ್ಲಿಕ್ಕೆ ಕೂಡ ಆಗಲ್ಲ. ಸೊ ಹಾಗಾದರೆ ಏನು ಮಾಡಬೇಕು ಏನಿಲ್ಲ ಅದನ್ನು ತಿಳ್ಕೊಳ್ಳೋಣ. ಸೊ ನೀವೇನು ಮಾಡಬೇಕು, ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ಬೇಕಂದ್ರಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಇದು ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ಸೊ ಮುಂದಿನ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಮತ್ತು ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಈ ಒಂದು ಮೆಸೇಜ್ನಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಸೆಲ್ಫ್ ಡಿಕ್ಲರೇಷನ್ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅದಕ್ಕೂ ಇದಕ್ಕೂ ಲಿಂಕ್ ಏನು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು. ಸೇವಾ ಸಿಂಧು ಈ ಒಂದು ಯೋಜನೆಗಳಿಗೆ ಸಂಬಂಧಪಡಲ್ಲ. ಸೊ ನಾವೇನು ಅರ್ಜಿ ಸಲ್ಲಿಸ್ಲಿಕ್ಕೂ ಅಲ್ಲೇ ಸಲ್ಲಿಸ್ಬಿಡ್ತಾರೆ, ನಮಗೇನು ಸಂಬಂಧ ಇಲ್ಲ ಅಂತ ಅನ್ಕೋಬಹುದು. ಹಾಗಾದರೆ ನಾವೇನು ಮಾಡಬೇಕಪ್ಪ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ಮೆಸೇಜಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಅಂದರೆ ನಮ್ಮ ಸ್ವಂತ ಅಭಿಪ್ರಾಯವನ್ನು ತಿಳಿಸ್ಬೇಕಾಗಿರುತ್ತೆ. ಸ್ವಂತ ಅಭಿಪ್ರಾಯವನ್ನು ತಿಳಿಸ್ಬೇಕು ನಾವು. ಅದಕ್ಕೋಸ್ಕರ ಈ ಒಂದು ಮೆಸೇಜನ್ನು ಕಳಿಸ್ತಾ ಇರೋದು ಸರ್ಕಾರ. ಸೊ ಆ ಒಂದು ಮೆಸೇಜ್ನ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೇಗೆ ಹೋಗ್ಬೇಕಪ್ಪ, ನಾವು ಹೇಗೆ ತಿಳಿಸ್ಬೇಕಪ್ಪ ಅನ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಸೇವಾ ಸಿಂಧುವಿನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಬೇಡಿ. ಒಂದು ಸ್ವಲ್ಪ ಇಲ್ಲಿ ಮೊದಲು ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಏನಿಲ್ಲ ಗೊತ್ತಾಗಲ್ಲ. ಸೊ ಮೊದಲು ಮಾಹಿತಿಯನ್ನು ಅರ್ಥ ಮಾಡ್ಕೊಂಬಿಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಂತೂ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ಮೊದಲು ನೀವು ಲಾಗಿನ್ ಅಂತೂ ಆಗಲೇಬೇಕು. ನಿಮ್ಮ ಒಂದು ನಂಬರನ್ನು ಹಾಕಬೇಕು, ನಿಮ್ಮ ಒಂದು OTP ಹಾಕಬೇಕು. ಕ್ಯಾಪ್ಚಾ ಹಾಕಿದ ಮೇಲೆ OTP ಬರುತ್ತೆ. OTP ಹಾಕೊಂಡು ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇರುತ್ತೆ. ಸೊ ಅಲ್ಲಿಯೇ ಹೋಗಿ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ಸೊ ಸ್ವಂತ ಅಭಿಪ್ರಾಯವನ್ನು ತಿಳಿಸಿದ್ರೆ ಕಂಪ್ಲೀಟ್ ಆಗುತ್ತೆ. ಅದು 25ನೇ ತಾರೀಕಿನ ಒಳಗಾಗಿ 25ನೇ ತಾರೀಕಿನ ಒಳಗಾಗಿನೇ ತಿಳಿಸ್ಬೇಕಾಗತ್ತೆ. ಒಂದು ಡೇಟನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಲ್ವೋ ಅದ್ರ ಬಗ್ಗೆ ಅಂತೂ ಮಾಹಿತಿ ಕೊಟ್ಟಿಲ್ಲ. ಅದ್ರ ಒಳಗಾಗಿನೇ ಒಂದು ಬದಲಾವಣೆ ನೀವು ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕು. ಇಲ್ಲಪ್ಪ ಅಂದರೆ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ನೀವು ಪಡೀಲಿಕ್ಕೆ ಆಗಲ್ಲ. ಶಕ್ತಿ ಯೋಜನೆ ಒಂದನ್ನು ಬಿಟ್ಟು ಇವು ಉಳಿಕಿದರೂ ಎಂಥವು ಇರುತ್ತಂದರೆ ಹಣ ಪಡೆಯುವಂತಹ ಯೋಜನೆ ಇರುತ್ತೆ. ನಿಮಗೆ ಬರುತ್ತಿರುವಂತಹ ಯೋಜನೆ ಇರ್ತವೆ ಇವು. ಈಗ ಗೃಹಲಕ್ಷ್ಮಿ ಬರುತ್ತೆ, ಯುವನಿಧಿ ಬರುತ್ತೆ, ಅನ್ನಭಾಗ್ಯ ಬರುತ್ತೆ, ಅಕ್ಕಿ ಬರುತ್ತಲ್ವಾ. ಸೊ ಹಾಗೆ ಯೂನಿಟ್ ಕೂಡ ಒಂದು ಲೈಟ್ ಬಿಲ್ ಕೂಡ ಬರ್ತಾ ಇರುತ್ತೆ. ಆದರೆ ಶಕ್ತಿ ಯೋಜನೆ ಆಧಾರ್ ಕಾರ್ಡನ್ನು ತೋರಿಸಿ ಹೋಗ್ತಾ ಇರ್ತೀರ. ಸೊ ಅದಕ್ಕೊಂದು ಸಂಬಂಧ ಪಡಲ್ಲ ಇದು. ಶಕ್ತಿ ಯೋಜನೆಯನ್ನು ಹೊರತುಪಡಿಸಿ ಎಲ್ಲ ಯೋಜನೆಗಳು ಬಂದಾಗ್ಬಿಡ್ತವೆ ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅಂದರೆ. ಜೂನ್ 25ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅದರ ಒಳಗಾಗಿನೇ ಈ ಒಂದು ಕೆಲಸವನ್ನು ಬೇಗನೆ ಹೋಗಿ ನೀವು ಮಾಡಿ, ನಿಮ್ಮ ಮನೆ ಹತ್ತಿರ ಇರುವವರಿಗೂ ತಿಳಿಸಿ, ಮತ್ತು ನಿಮ್ಮ ಒಂದು ಸಂಬಂಧಿಕರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಸೊ ಈ ರೀತಿಯಾದಂತಹ ಮಾಹಿತಿ ಇದೆ, ನೀವು ಕೂಡ ಮಾಡಬೇಕು. ನಿಮಗೆ ಮೆಸೇಜ್ ಬಂದಿದೆಯೋ ಇಲ್ವೋ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೆಸೇಜು ಕರೆಕ್ಟಾಗಿ ಬಂದಿರತ್ತೆ ನೋಡ್ಕೊಳ್ಳಿ. ಇಂದಿಲ್ಲ ಅಥವಾ ನಾಳೆ ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಸೊ ಅವಾಗ ನೀವು ಹೋಗಿ ಮಾಡ್ಕೋಬೋದಾಗಿರುತ್ತೆ. ಮೆಸೇಜ್ ಅಂದರೆ ಮಾತ್ರ ಅಷ್ಟೇ ಮಾಡ್ಬೇಕಂತೇನಿಲ್ಲ, ನೀವು ಯಾವಾಗ ಬೇಕಾದರೂ ಕೂಡ ಮಾಡಬೇಕಾಗತ್ತೆ, ಮಾಡಲೇಬೇಕು. ಡೆಫಿನೆಟ್ ಆಗಿ ಕಂಪಲ್ಸರಿ ಮಾಡಬೇಕಂತ ಒಂದು ಗೌರ್ಮೆಂಟ್ನಿಂದ ಆದೇಶ ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರ. ಸೊ ಹಾಗಾದರೆ ಈ ಒಂದು ಕೆಲಸವನ್ನು ಮಾಡಿ. ಸೊ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಬಂದಾಗಲ್ಲ. ನಿಮಗೆ ಲಾಸ್ಟ್ ಒಂದು ನ್ಯೂಸ್, ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ಬೇಕಂದ್ರೆ, ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಬಂದಾಗಲ್ಲ ಕಣ್ರಿ. ಇದು ಸ್ವತಃ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥದ್ದು. ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಒಂದ್ಸಾರಿ ಚೆಕ್ ಮಾಡ್ಕೋಬಹುದು, ನಮ್ಮ ಚಾನಲ್ನಲ್ಲಿ ಸಿಗುತ್ತೆ, ಮೇಲ್ಗಡೆನೇ ಇರುತ್ತೆ. ಸೊ ಹಾಗಾದರೆ ಯಾವುದೂ ಕೂಡ ಯೋಜನೆಗಳು ಬಂದಾಗಲ್ಲ. ನೀವು ಆರಾಮಾಗಿರಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ವೀಕ್ಷಕರ. ಸೊ ಇದಿಷ್ಟು ಮಾಹಿತಿ ಮೆಸೇಜ್ ಬಗ್ಗೆನೇ ಆಗಿರಲಿ, ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಇಂಪಾರ್ಟೆಂಟ್ ಅವ್ರಿಗೂ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ವೀಕ್ಷಕೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.